ನಾವು ಪೂಜ್ಯರ ಅಭಿಮಾನಿಗಳರಿ. ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಭಾಳ ಆಗತೈತ್ರಿ. ಅದು ಯಾರೋ ಮೇಕೆ ತಿಂದು ಕೋತಿ ತಿಂದು ಮೇಕೆ ಮೋತಿಗೆ ಒರೆಸಿದಂಗೆ ಬೇರೆದವ್ರು ಯಾರೋ ಮಾಡಿದ್ದನ್ನ ಕಪ್ಪು ಕಲೆಯನ್ನು ಪೂಜ್ಯರ ಕೈಗೆ ಅಂಟಿಸ್ತಿದ್ದಾರ್ರಿ. ಅದನ್ನು ಹೋಗಲಾಡಿಸ್ಬೇಕ್ರಿ. ಅವರು ಧರ್ಮಸ್ಥಳದ ಎಷ್ಟು ಹೆಲ್ಪ್ ಮಾಡಿದಾರ್ರಿ. ಪಾನ ಮುಕ್ತ ದೇಶವನ್ನಾಗಿ ಮಾಡಿದಾರ್ರಿ. ಒಬ್ರು ಯಾರು ಕುಡುಕರು ಅಂತ ಯಾರು ಇದನ್ನಿಲ್ಲ. ಶಿಬಿರಗಳನ್ನು ಮಾಡ್ತಾರ್ರಿ. ವರ್ಷದಾಗ 1-2-3 ಶಿಬಿರಗಳನ್ನು ಮಾಡ್ತಾರ್ರಿ. ಶಿಕ್ಷಣ ಸಂಸ್ಥೆಗಳು ಕಟ್ಟಿದಾರಿ. ಬಸ್ಗಳೇ ಹೋಗೋದಂಥ ಗುಡ್ಡಗಾಡು ಪ್ರದೇಶದಲ್ಲಿ ಆ ದೇವಸ್ಥಾನನ ಕಟ್ಟಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ, ಅದು ಅಲ್ಲದೆ ಅದು ಧರ್ಮಸ್ಥಳದಲ್ಲಿ ಎಷ್ಟೋ ವಿಶ್ವವಿದ್ಯಾಲಯಗಳನ್ನು ನಿರ್ಮಿಸಿದಾರ್ರಿ. ಇಷ್ಟೆಲ್ಲ ಮಾಡೋದಾಗಿದ್ದಾರೆ ಅಂದ್ರೆ ಕೆಟ್ಟದ್ದು ಈ ರೀತಿ ಮಾಡೋದಿತ್ತಂದ್ರೆ ಆ ರೀತಿ ಚಲೋ ಒಳ್ಳೆ ಕೆಲಸಗಳನ್ನ ಯಾಕಾದ್ರೂ ಮಾಡ್ತಿದ್ರಿ ಅವ್ರ. ಅದನ್ನೆಲ್ಲ ತೋರ್ಸೋದು ಬಿಟ್ಟ ಇಲ್ಲಿದ್ದು ಯಾರೋ ಯೂಟ್ಯೂಬರ್ಸು ಧರ್ಮಸ್ಥಳಕ್ಕೆ ಹಳೆಯ ಇತಿಹಾಸನ ಐತ್ರಿ. ಪುರಾತನ ಕಾಲದ ಇತಿಹಾಸನ ಐತ್ರಿ ಧರ್ಮಸ್ಥಳಕ್ಕೆ. ಈಗ ನಿನ್ನೆ ಮೊನ್ನೆ ಬಂದಂತ ಧರ್ಮಸ್ಥಳದ ಹೆಸರಲ್ಲ ರೀ. ಅದು ಮುಂಚೆಯಿಂದನೂ ಧರ್ಮಸ್ಥಳಕ್ಕೆ ಹೆಸರಿದೆ ರೀ. ಅದನ್ನೆಲ್ಲ ಬಿಟ್ಟು ನಿನ್ನೆ ಮೊನ್ನೆ ಬಂದಂತ ಯಾರೋ ಯೂಟ್ಯೂಬರ್ಸು ಏನೋ ಹೇಳಿದ್ರಂತ ಅದನ್ನ ಹೈಲೈಟ್ ಮಾಡಿ ಅದೆಲ್ಲೋ ಹೂತಾಕಿರೋ ಹೆಣಗಳನ್ನ ತೆಗೆದು ಇದನ್ನ ಮಾಡಿ ಅದೆಲ್ಲ ನೆಸಸರಿನೇ ಇಲ್ಲ ರೀ. ಅದೆಲ್ಲ ಬಂದ್ ಆಗ್ಬೇಕಂತ ನಾವು ಮನವಿ ಕೊಳ್ತಾ ಇದ್ದೀವಿ. ಅನಾಮಿಕೆಗೆ ಎಷ್ಟ ಬಲ. ನಾವು ಧರ್ಮಸ್ಥಳದ ಭಕ್ತಾದಿಗಳ್ರಿ, ಪೂಜ್ಯರ ಭಕ್ತಾದಿಗಳ. ಇದುವರೆಗೆ ಪೂಜ್ಯರು ಒಳ್ಳೆ ಮಾಡಿರೋದನ್ನ ಯಾರು ಮೀಡಿಯಾದಲ್ಲಿ ತೋರಿಸಿಲ್ಲ. ಕೆಟ್ಟದ್ ಮಾಡಿದ್ದನ್ನ ಪದೇ ತೋರಿಸ್ತಾ ಇದ್ದಾರೆ. ಯಾವ ಮುಖವಾಡ ಮುಚ್ಕೊಂಡು ಬಂದಿರೋರ ಬಗ್ಗೆ ಸರ್ಕಾರ ಒತ್ತು ಕೊಟ್ಟು ಅವನ ಬಗ್ಗೆ ಎಲ್ಲ ಇರೋದೆಲ್ಲ ತೆಗೆದು ಇದುವರೆಗೆ 13 ಆದ್ರೂ ಯಾವ್ದ್ರಲ್ಲೂ ಪ್ರೂವ್ ಆಗಿಲ್ಲ. ಆದ್ರೂ ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆಯಾ? ಅವ್ರ ಬಗ್ಗೆ ವಿಶೇಷವಾದ ತನಿಖೆ ಮಾಡಬೇಕು. ತಿರುಮಲ ರೌಡೆ ಆಗಲಿ, ಮಟ್ಟಣ್ಣನಾಗಲಿ, ಇವ್ರ ಬಗ್ಗೆ ಆದರೆ ಯಾರಾದ್ರೂ ಸ್ಪೆಷಲ್ ಆಗಿ ಕೊಟ್ಬಿಟ್ಟು ಅವ್ರಿಗೆ ಬಗ್ಗೆ ತನಿಖೆ ಮಾಡಬೇಕು. ಇಲ್ಲ ಪೂಜ್ಯರ ಬಗ್ಗೆನೇ ಇದುವರೆಗೆ ಸುಮ್ಮನೆ ಇದ್ದಾರೆ ಹಿಂದೂಗಳು ಅಂತೇಳಿ ಪೂಜ್ಯರ ಬಗ್ಗೆನೇ ಅಪವಾದ ಇಡ್ತಾ ಇದ್ದಾರೆ. ಇದನ್ನ ಹೋಗ್ಲಾಡಿಸ್ಬೇಕು ಅಂತ ಸರ್ಕಾರಕ್ಕೆ ಮನವಿ ನಾವು ತಿಳಿಸ್ತಾ ಇರೋದು. ಪ್ರತಿಭಾ ಹೊಡೆದು ನಾವು ಧರ್ಮಸ್ಥಳದ ಭಕ್ತಾದಿಗಳ್ರಿ, ಪೂಜ್ಯರ ಭಕ್ತಾದಿಗಳ. ಇದುವರೆಗೆ ಪೂಜ್ಯರು ಒಳ್ಳೆ ಮಾಡಿರೋದನ್ನ ಯಾರು ಮೀಡಿಯಾದಲ್ಲಿ ತೋರಿಸಿಲ್ಲ. ಕೆಟ್ಟದ್ ಮಾಡಿದ್ದನ್ನ ಪದೇ ತೋರಿಸ್ತಾ ಇದ್ದಾರೆ. ಯಾವ ಮುಖವಾಡ ಮುಚ್ಕೊಂಡು ಬಂದಿರೋರ ಬಗ್ಗೆ ಸರ್ಕಾರ ಒತ್ತು ಕೊಟ್ಟು ಅವನ ಬಗ್ಗೆ ಎಲ್ಲ ಇರೋದೆಲ್ಲ ತೆಗೆದು ಇದುವರೆಗೆ 13 ಆದ್ರೂ ಯಾವ್ದ್ರಲ್ಲೂ ಪ್ರೂವ್ ಆಗಿಲ್ಲ. ಆದ್ರೂ ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆಯಾ? ಅವ್ರ ಬಗ್ಗೆ ವಿಶೇಷವಾದ ತನಿಖೆ ಮಾಡಬೇಕು. ತಿರುಮಲ ರೌಡೆ ಆಗಲಿ, ಮಟ್ಟಣ್ಣನಾಗಲಿ, ಇವ್ರ ಬಗ್ಗೆ ಆದರೆ ಯಾರಾದ್ರೂ ಸ್ಪೆಷಲ್ ಆಗಿ ಕೊಟ್ಬಿಟ್ಟು ಅವ್ರಿಗೆ ಬಗ್ಗೆ ತನಿಖೆ ಮಾಡಬೇಕು. ಇಲ್ಲ ಪೂಜ್ಯರ ಬಗ್ಗೆನೇ ಇದುವರೆಗೆ ಸುಮ್ಮನೆ ಇದ್ದಾರೆ ಹಿಂದೂಗಳು ಅಂತೇಳಿ ಪೂಜ್ಯರ ಬಗ್ಗೆನೇ ಅಪವಾದ ಇಡ್ತಾ ಇದ್ದಾರೆ. ಇದನ್ನ ಹೋಗ್ಲಾಡಿಸ್ಬೇಕು ಅಂತ ಸರ್ಕಾರಕ್ಕೆ ಮನವಿ ನಾವು ತಿಳಿಸ್ತಾ ಇರೋದು. ಪ್ರತಿಭಾ ಹೊಡೆದು ಅದೇ ಸರ್, ಏನು ಉದ್ದೇಶ ಅಂದರೆ ನಮಗೆ ಧರ್ಮಸ್ಥಳದ ಬಗ್ಗೆ ಭಾಳ ಹೆಮ್ಮೆ ಇದೆ. ನಡೆದಾಡೋ ದೇವರು ಅಂತ ಅಂದ್ಕೊಂಡು ಬಂದಿದ್ದೀವಿ ಇಲ್ಲಿವರೆಗೂ. ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು ನಮ್ಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಇದೆಷ್ಟು ಏನು ಅವ್ರ ಬಗ್ಗೆ ಎಲ್ಲ SIT ಅವ್ರು ಏನು ತೆಗೆದ್ರು ಇನ್ನೂವರೆಗೂ ಏನು ಸಿಕ್ಕಿಲ್ಲ. ಅದು ಗೊತ್ತಿದ್ರು ಯೂಟ್ಯೂಬರ್ಗಳು ಇದ್ರ ಬಗ್ಗೆ ಅಪಪ್ರಚಾರ ಮಾಡೋದು ಬಿಡ್ತಾ ಇಲ್ಲ. ಇದು ಜನರ ಮನಸ್ಸಿನಲ್ಲಿ ಏನಾಗ್ತಿದೆ ಅಂದರೆ ಏನೋ ಒಂದು ಐತಿ ಅನ್ನೋ ಸಂಶಯ ತಲೆ ಒಳಗೆ ಹುಟ್ಕೊಂಡ್ಬಿಟ್ಟೈತ್ರಿ. ಅದೇನು ಇನ್ನೂವರೆಗೂ ಏನೂ ಕಂಡು ಬಂದಿಲ್ಲ. ಇನ್ನೂವರೆಗೂ ಪೂಜ್ಯರ ಅವ್ರ ಅಪಪ್ರಚಾರ ಮಾಡೋದು ಬಿಡ್ತಾ ಇಲ್ಲ ಎಲ್ಲರೂ. ಅದಕ್ಕೆ ನಮ್ಗೆ ಧರ್ಮ ಉಳಿಸ್ಬೇಕು. ಅದಕ್ಕೆ ನಮ್ಗೆ ನಡೆದಾಡುವಂಥ ದೇವರು ವೀರೇಂದ್ರ ಹೆಗಡೆಯವರ ಬಗ್ಗೆ ಎಷ್ಟೋ ಕುಟುಂಬಗಳಿಗೆ ಅವರಿಂದ ಎಷ್ಟೋ ಸಹಾಯ ಆಗಿದೆ. ಎಷ್ಟೋ ಅಂದರೆ ನಮಗೆ ಗೊತ್ತಿಲ್ಲ. ಎಲ್ಲರ ಜೀವನ ಕಟ್ಕೊಂಡಿದ್ದಾರೆ ಅವರಿಂದ. ಕಟ್ಕೊಂಡು ಇವಾಗ ಇಷ್ಟು ದಿವಸ ಇಲ್ಲದೆ ಇರೋದನ್ನ ಇವಾಗ ಅದು ಇದೆ ಇದು ಇದೆ ಅಂತೆಲ್ಲ ತೆಗೆದು ಅವ್ರ ಕುಟುಂಬನ ಬೀದಿಗೆ ಎಳಿತಾ ಇದ್ದಾರೆ. ಅದಕ್ಕೆ ನಮಗೆ ಒಂದು ಧರ್ಮ ಉಳಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ. ಸುಜಾತ ಅಂತ. ಈ ಯೂಟ್ಯೂಬರ್ ಸಂಬಂಧಾಗಿ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟಾಗಿದೆ. ಅದಕ್ಕಾಗಿ ನಾವು ಅವರು ಯೂಟ್ಯೂಬರ್ ಅಪಪ್ರಚಾರ ಮಾಡಕತ್ತಾರಲ್ಲ, ಅದನ್ನ ನಾವು ಕಾನೂನು ರೀತಿಯಾಗಿ ನಾವು ಹೋರಾಟ ಮಾಡಿ ಅವ್ರಿಗೆ ಸರ್ಕಾರದಿಂದ ಯಾವುದರ ಒಂದು ಅವ್ರಿಗೆ ಶಿಕ್ಷೆ ಕೊಡ್ಬೇಕಂತ ಹೇಳಿ ನಮ್ದು ವಿಜ್ಞಾಪನೆ ಇದೆ ಸರ್. ಸರ್ ಯಾವ ಬುರುಡೆನೂ ಇಲ್ಲ ಸರ್, ಅಲ್ಲಿ ಯಾವ ಬುರುಡೆನೂ ಇಲ್ಲ. ಸುಮ್ಮನೆ ಬುರುಡೆ ಅಂತ ಸುಮ್ಮನೆ ಅವ್ರು ಬುರುಡೆ ಬಿಡ್ತಾ ಇದ್ದಾರೆ ಅಷ್ಟೇ ಸರ್. ಅಲ್ಲಿ ಯಾವುದು ಬುರುಡೆ ಇಲ್ಲ, ಏನಿಲ್ಲ ಸರ್. ಸುಮ್ಮನೆ ಅಲ್ಲಿ ನೆಲ ಹೋಗುದು ಮತ್ತೆ ಅಂದ್ರೆ ಎಲ್ಲ ಪರಿಸರವನ್ನು ಹಾಳು ಮಾಡ್ತಾ ಇದ್ದಾರೆ ಅಷ್ಟೇ ಸರ್. ಸರ್ ನಾವು ಇದು ಕಾನೂನು ರೀತಿಯಾಗಿ ಸರ್ಕಾರದವ್ರಿಗೆ ಸರಿಯಾಗಿ ಅಂದರೆ ಸರಿಯಾದ ಸಾಕ್ಷಿ ಇಟ್ಕೊಂಡು ಅವ್ರಿಗೆ ಶಿಕ್ಷೆ ಕೊಡ್ಬೇಕಂತ ಹೇಳಿ ನಮ್ದು ವಿಜ್ಞಾಪನೆ ಇದೆ ಸರ್. ಶೋಭಾ ನೀರ್ಲಿಗೆ ಅಂತ. ನಾವೀಗ ಇಲ್ಲಿ ಎಲ್ಲರೂ ಪ್ರತಿಭಟನೆ ಮಾಡೋಕೆ ಬಂದಿದ್ದೀವಿ ಅಂದರೆ ವೀರೇಂದ್ರ ಹೆಗಡೆ ಅವರು ನಡೆದಾಡೋ ಪೂಜ್ಯರು ಅಂದರೆ
ಎಲ್ಲ ಕಾಲ ಒಳಗೆ ಈ ಕಲಿಯುಗದಲ್ಲಿ ಬಂದಿದ್ದಾರೆ ಅಂದರೆ ಪೂಜ್ಯರು ನಮ್ಗೆ ನಮ್ಮೆಲ್ಲರ ಸಂರಕ್ಷಣೆಗೋಸ್ಕರ ಪೂಜ್ಯರು ಬಂದಿದ್ದಾರೆ. ಇವರು ಯೂಟ್ಯೂಬ್ದಲ್ಲಿ ಏನೇನೇನೇನು ಅಪಪ್ರಚಾರ ಮಾಡಿ ನಮ್ಮ ಎಲ್ಲ ಜನರದು ತಲೆ ಕೆಡಿಸ್ತಾ ಇರಲಿಲ್ಲ. ಅಲ್ಲಿ ಬುಡೆ ಗೀಡು ಏನೂ ಇಲ್ಲ, ಇವ್ರ ಬುಡೆನೇ ಅಲ್ಲಿ ತಲೆ ಹಾಕಿ ನಮ್ಮೆಲ್ಲರಿಗೂ ಇದು ಮಾಡ್ತಾಯಿದ್ದಾರೆ. ಮತ್ತು ಅವ್ರು ಮಾಡಿದ್ದು ನೋಡಿದರೆ ಇದುವರೆಗೆ ಏನೇನು ಸಹಾಯ ಎಲ್ಲರೂ ಮಾಡಿದ್ದಾರೆ, ಎಲ್ಲ ಜನರಿಗೆ ಸಹಾಯ ಮಾಡಿದ್ದಾರೆ, ಅಂಗವಿಕಲರಿಗೆ ಸಹಾಯ ಮಾಡಿದ್ದಾರೆ, ಧರ್ಮಸ್ಥಳ ಎಂತಿಂಥ ಮಂದಿರದೊಳಗೆ ಸಹಾಯ ಮಾಡಿದ್ದಾರೆ. ಮತ್ತು ಅಲ್ಲಿ ಅನ್ನಛತ್ರಿ ಒಳಗೆ ಎಷ್ಟೋ ಜನರ ಪುಣ್ಯಾತ್ಮರು ಇದು ಬಂದು ಅಲ್ಲಿ ಊಟ ಗೀಟ ಮಾಡ್ತಾರೆ. ಇವರು ಬೇರೆ ಬೇರೆ ಅಪಪ್ರಚಾರ ಮಾಡಿ ಅವ್ರ ಹೆಸರು ಕೆಟ್ಟ ಮಾಡೋಸ್ಕರ ಮಾಡ್ತಾ ಇದ್ದಾರೆ. ಅವ್ರ ಹೆಸರು ಕೆಟ್ಟ ಮಾಡಿದ್ರೆ ನಾವೇನು ಪ್ರತಿಭಟನೆ ನಿಲ್ಲಿಸೋದಿಲ್ಲ. ಅವ್ರಿಗೆ ನಮ್ಗೆ ಯಾವಾಗ ತನಕ ಇದು ನ್ಯಾಯ ಸಿಗೋದಿಲ್ಲ ಅಲ್ಲಿವರೆಗೂ ಪ್ರತಿಭಟನೆ ಮಾಡ್ತೀವಿ. ಮತ್ತು ಅವ್ರಿಗೆ ಜಾಸ್ತಿ ಕಠಿಣವಾಗಿ ಶಿಕ್ಷೆ ಆಗಲಿ ಅಂತ ನಾವು ದೇವ್ರ ಕಡೆನೂ ಬೇಡ್ಕೋತೀವಿ. ಮಾಧುರಿ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.